ಕಾಡಿನಲ್ಲಿ ಒಂದು ಮರ, ಆ ಮರಕ್ಕೆ ಎಲೆ, ಹೂವು, ಹಣ್ಣು ಆಯಿತು. ಮನೆ ಹತ್ತಿರ ಗಿಡ ಇದ್ದರೆ ಹಣ್ಣಾದಾಗ ಕಿತ್ಕೋತೀವಿ, ಬಳಸ್ಕೋತೀವಿ. ಕಾಡಿನಲ್ಲಿ ಹಣ್ಣು ಯಾರು ತಗೋತಾರೆ? ಯಾರೂ ತಗೊಳ್ಳಲ್ಲ. ಮೇಲಿನ ಚಿಪ್ಪು ಬಿರುಸಾಗ್ತದೆ, ಬಿರುಸಾಗಿ ಒಡೆದು ಹೋಗ್ತದೆ, ಒಳಗಿನ ಬೀಜಗಳೆಲ್ಲ ಹೊರಗೆ ಬೀಳ್ತವೆ, ಗಾಳಿಗೆ ಹಾರ್ಕೊಂಡು ಹೋಗ್ತವೆ. ಹಾಗೆ ಆ ಗಿಡ ಬೆಳೆಯೋದೇ ಹಾಗೆ, ಅದು ಹಣ್ಣು ಹರಡೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನು ಒಡೆಯೋ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜ ಕೂತ್ಕೊಂಡಿದ್ದಾವೆ. ಎಲ್ಲ ಪಾಪ ಅಷ್ಟು ಬಂಧುಗಳು ಕೂತ್ಕೊಂಡಿದ್ದಾವೆ. ಅವು ಗಾಬರಿ ಆಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿವಸ ಚಿಪ್ಪು ಹೊಡೆದು ಬಿಟ್ಟರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಏನೋಪ್ಪ, ಎಲ್ಲರೂ ಜೊತೆಗಿದ್ದೀವಿ, ಭಗವಂತ ತಾಯಿ ಹತ್ತಿರನೇ ಇರೋಂಗೆ ಮಾಡಪ್ಪ ಅಂತೆಲ್ಲ ಬೇಡ್ಕೋತಾ ಇತ್ತು. ನಿಸರ್ಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಚಿಪ್ ಒಡಿತು. ಒಂದು ಬೀಜ ಟಪ್ ಅಂತ ಮರದ ಕೆಳಗೆ ಬಿತ್ತು. ಅದಕ್ಕೆ ಸಂತೋಷ ಆಯಿತು. ಓಹೋ, ಅಮ್ಮನ ಹತ್ರನೇ ಇದ್ದೀನಿ ಏನು ಸಂತೋಷ ಪಡ್ತು. ಇನ್ನೊಂದು ಬೀಜ ಗಾಳಿಗೆ ಹಾರಿ ಒಂದು 100 ಅಡಿ ದೂರ ಹೋಯಿತು. ಇನ್ನೊಂದು ಬೀಜ 10 ಮೈಲಿ ದೂರ ಹೋಯಿತು. ಇನ್ನೊಂದು 20 ಮೈಲಿ ದೂರ ಹೋಯಿತು. ಒಂದು ಬೀಜ ಪಾಪ ದುರ್ದೈವಿ ಗಾಳಿಗೆ ಸಿಕ್ಕಾಕೊಂಡು ಹಾರ್ಕೊಂಡು ಬಂದು ನಮ್ಮ ವಿಧಾನಸೌಧದ ಮುಂದೆ ಬಿತ್ತು. ಬರೀ ಕಾಂಕ್ರೀಟ್ ಎಲ್ಲಿ ನೋಡೋದಲ್ಲಿ, ಕಾಂಕ್ರೀಟ್ ಮೇಲೆ ಬಿತ್ತಲ್ಲ ಬೀಜ, ಇಷ್ಟು ನರಳಾಡು ಹೋಯ್ತು, ಒದ್ದಾಡಿ ಹೋಯ್ತು ಅಂದರೆ ಸಾವಿರಾರು ಜನ ಬರ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿ, ಬೂಟ್ಸ್ಗಳು ಅದನ್ನು ತುಳಿಬೇಕು. ಎಷ್ಟು ಅಂತ ತುಳಿಸ್ಕೊಂಡಿತ್ರಿ ಬೀಜ. ಪಾಪ ಸುಸ್ತಾಗೋಯ್ತು, ಹೈರಾಣಾಗೋಯ್ತು. ಬಂದವರೆಲ್ಲ ತುಳಿತಾರಲ್ಲ, ಮುಕ್ತಿ ಇಲ್ವ, ನಾನು ಎಲ್ಲಿ ಬಂದಿದ್ನಪ್ಪ, ಕಾಡಲ್ಲಿ ಚೆನ್ನಾಗಿದ್ದೆ ಅಂತ ಒದ್ದಾಡ್ತು. ಈ ಬರೋ ಸಾವಿರಾರು ಚಪ್ಪಲಿ, ಬೂಟ್ಸ್ಗಳಲ್ಲಿ ಒಂದು ಕರುಣಾಳವಾದ ಚಪ್ಪಲಿ ಇತ್ತು. ಅದು ಬರೀ ಬೀಜ ತುಳಿಲಿಲ್ಲ ಮಾತ್ರ ಅಲ್ಲ, ತುಳಿದು ಮುಂದೆ ತಳ್ಳಿದ್ರೆ ಎಲ್ಲಿ ಹೋಯ್ತು ಗೊತ್ತಾ ಬೀಜ? ಅದು 2 ಆ ಕಾಂಕ್ರೀಟ್ ಕಟ್ಟೆಗಳ ನಡುವೆ ಒಂಚೂರು ಜಾಗ ಬಿಟ್ಟಿರ್ತಾರೆ, ಬೇಸಿಗೆಯಲ್ಲಿ ಹೊಡಿಬಾರ್ದು ಅಂತ ಜಾಗ ಬಿಟ್ಟಿರ್ತಾರೆ. ಆ ಅಂತರ ಇತ್ತಲ್ಲ, ಅದರೊಳಗೆ ಸಿಕ್ಕಾಕೊಂತು. ಪಾರಾಯ್ತು ಬೀಜ. ಅಯ್ಯಪ್ಪ, ಇನ್ನು ತುಳಿಸ್ಕೊಳ್ಳೋ ತಪ್ಪಲ್ಲ, ಇನ್ನು ಯಾರು ತುಳಿಯಲ್ಲ, ಯಾಕಂದ್ರೆ ಒಳಗೆ ಬಂದಿದೆ, ವರ್ಕಲ್ಲ ಸಿಕ್ಕಾಕೊಂಡಿದ್ದೀನಿ. ಕಷ್ಟ ಮುಗಿಲಿಲ್ಲ ಅದ್ರದ್ದು. ಯಾಕಂದರೆ ತುಳಿಸ್ಕೊಳ್ಳೋ ತಪ್ಪಿದ್ರು ಕೂಡ ಚಪ್ಪಲಿ ಗಂಟಿದ ಮಣ್ಣೆಲ್ಲ ಮುಖದ ಮೇಲೆ ಬೀಳಬೇಕು. ಎಷ್ಟು ಮಣ್ಣು ಬಿತ್ತು ಅದ್ರ ಮೇಲೆ, ಪಾಪ ತಳ್ಕೊಳ್ತು. ಒಂದು 4 ತಿಂಗಳಾಗಿರಬೇಕು, ಸ್ವಲ್ಪ ಮಳೆ ಬಂತು, ಸ್ವಲ್ಪ ಹನಿ ಮಳೆ ಬಂತು. ಮಳೆ ಬಂದರೆ ಏನಾಯಿತು ಗೊತ್ತಾ? ಆ ಮೇಲಿನ ಧೂಳೆಲ್ಲ ಕೊಚ್ಕೊಂಡು ಹೋಯ್ತು. ಬೀಜಕ್ಕೆ ಭಾಳ ಖುಷಿ ಆಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿದ್ರು ಕೂಡ ಅದು ತನ್ನ ಮೂಲ ಗುಣವಾದ ಮೊಳಕೆ ಹೊಡೆಯೋದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರು ಒಳ್ಳೆ ಮಣ್ಣು ಕೊಟ್ಟಿಲ್ಲ, ಚಪ್ಪಲಿ ಗಂಟಿದ ಮಣ್ಣು. ಆ ಸ್ವಲ್ಪ ಹಸಿ ಸಾಕಾಯಿತು. ತನ್ನ ಮೈಯನ್ನೇ ಸೀಳ್ಕೊಂಡು ಸಂತೋಷದಿಂದ, ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಕಾಂಕ್ರೀಟ್ ಆ ಕೊರಕಲಿನಿಂದ ಹೊರಗೆ ಬಂದು ಜಗತ್ತನ್ನು ನೋಡಿ ನತ್ತು. ಹುಲ್ಲಿನ ಗರಿಕೆ ಎಲೆ ಹೊರಗೆ ಬಂದು ನೋಡ್ತು. ಏನು ಸಂತೋಷ ಆಯ್ತಲ್ಲ ಅದಕ್ಕೆ. ನಾನು ಈ ನೋಡಿದಾಗೆಲ್ಲ ತಾವು ನೋಡಿರಬೇಕು, ಈ ಕಾಂಕ್ರೀಟ್ ಸಂಧಿ ಒಳಗೆ ಹಳೇ ಕಟ್ಟಡಗಳಿದ್ದರೆ ಆ ಕೊರಕಲೆಲ್ಲ ಬಳ್ಳಿ ಬಂದಿರ್ತವೆ. ಅದ್ಯಾಕೆ ನೀವು ಪ್ರವಾಸಕ್ಕೆ ಹೋಗಬೇಕು, ಹಂಪಿ ಕಡೆ ಹೋದರೆ ಆ ಕಲ್ಲಿನ ಮೇಲೆ ಒಂದಿಷ್ಟೇ ಮರಳಿರುತ್ತೆ, ಆ ಮರಳಲ್ಲಿ ಹುಲ್ಲು ಬಂದಿರುತ್ತೆ. ಅದು ಬದುಕೋದು ಎಷ್ಟೊತ್ತೇನೋ, ಜೋರ ಮಳೆ ಬಂದರೆ ಮರಳು ಕೊಚ್ಕೊಂಡು ಹೋಗ್ಬಿಡುತ್ತೆ, ಬದುಕಲ್ಲ ಅದು. ಆದರೆ ನಗನಗ್ತಾ ಇರುತ್ತಲ್ಲ ಇರೋಷ್ಟು ದಿವಸ. ಅದು ಯಾಕೆ ಬೆಳಗ್ಗೆ ಮಲ್ಲಿಗೆ ಬಿಡಿಸ್ತೀರಿ, ಮಲ್ಲಿಗೆ ಹೂವು, ಅದು ಬದುಕೋದು 12 ತಾಸು ಅಷ್ಟೇ, ಸಾಯಂಕಾಲ ಹೊತ್ತಿಗೆ ಒಣಗೋಗ್ತದೆ. ಆದ್ರೆ ಒಂದು ದಿವಸ ಮಲ್ಲಿಗೆ ಬೇಜಾರು ಮಾಡ್ಕೊಂಡು ಇರೋದೇ 12 ತಾಸು, ಎಷ್ಟು ವಾಸನೆ ಕೊಡೋದು ಅಂತ ಅಂದ್ಕೊಳ್ಳಿಲ್ಲ. ಅದು ಕೊನೆ ಘಳಿಗೆವರೆಗೂ ಒಳ್ಳೆ ಸುವಾಸನೆ ಕೊಟ್ಟು ಹೋಗುತ್ತಲ್ಲ ಅದು. ಅದನ್ನು ನೋಡಿದಾಗ ನನಗನ್ಸೋದು, ನಮ್ಮ ತರುಣರಿಗೆ ಹೇಳಬೇಕು, ಆ ಹುಲ್ಲು ಕಡ್ಡಿಗೆ, ಆ ಒಂದು ಹೂವಿಗಿರುವಂಥ ಜೀವನೋತ್ಸಾಹ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಬಿಡ್ತೀವಲ್ಲ, ಅಯ್ಯೋ ಪರೀಕ್ಷೆಗೆ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು ನೋಡಿದಾಗ ಅನಿಸುತ್ತೆ, ನಾವು ಮಕ್ಕಳು ಅದನ್ನ ನೋಡಿ ಕಲಿಬೇಕು. ನಾಳೆ ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಹುಲ್ಲಿಗೆ ಯಾರು ಕಿತ್ತು ಹಾಕ್ಬಿಡ್ತಾರೋ ಹಾಕ್ಬಿಡ್ತಾರೆ, ಆದರೆ ಇರೋ ಅಷ್ಟು ದಿವಸ ಚೆನ್ನಾಗಿ ಬದುಕ್ತೇನೆ ಅಂತ ತಲೆ ಎತ್ತು ಬದುಕ್ತದಲ್ಲ, ಆ ಹುಲ್ಲಿಗಿರುವಷ್ಟು, ಆ ಮಲ್ಲಿಗೆ ಹೂಗಿರುವಷ್ಟು ಜೀವನೋತ್ಸಾಹ ನಮ್ಗೆ ಬರಬೇಕು. ದಯವಿಟ್ಟು ಸೋಲಲ್ಲ, ಅದು ಸೋಲು ಒಂದು ಘಟನೆ ಅಷ್ಟೇ. ಆದರೆ ಆ ಸೋಲನ್ನು ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ ಮೇಲೆ, ಅದು ನಿಜವಾಗ್ಲೂ ಜಯ ಪಡ್ಕೊಳ್ಳುವಂಥದ್ದು. ತಾವು ದೊಡ್ಡವರ ಜೀವನ ನೋಡಬೇಕು, ಸಾಕಷ್ಟು ಸಲ ಸೋತಿದ್ದಾರೆ. ಸೋಲೋದು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದೆ ಇರೋದು ಅಪಮಾನ. ಅದನ್ನು ಹುಲ್ಲು ಕಡ್ಡಿ ನೆನೆಸ್ಕೊಳ್ಳಿ, ಆ ಗೋಡೆಯಲ್ಲಿರುವಂಥ ಕೊರಕಲ್ತಿರೋ ಬಳ್ಳಿ ನೆನೆಸ್ಕೊಳ್ಳಿ, ಅದಕ್ಕಿರುವಂಥ ಆತ್ಮವಿಶ್ವಾಸ ನನಗೆ ಬಂದರೆ ಸಾಕು, ಎಂಥ ಸಮಸ್ಯೆಯನ್ನು ಕೂಡ ಎದುರಿಸಿ ಬದುಕಬಲ್ಲೆ ಅನಿಸುತ್ತೆ. ಆದ್ದರಿಂದ ಕೇಳುಗರೆ, ನಿಮ್ಮ ಮನೆ ಇರುವಂಥ ಮಕ್ಕಳಿಗೆ ಹೇಳಿ, ಸೋತಾಗ ತಲೆ ಎದೆ ಹೊರ್ಕೊಡೋದು ಬೇಡ,
ನಾಳೆ ಗೆಲುವು ಬರ್ತದೆ. ಇವತ್ತು ಸೋತಿರ್ಬೋದು, ನಾಳೆ ಗೆಲುವು ಬರ್ತದೆ. ನಾಳೆ ನೋಡೋಕ್ಕೆ ಆಗದೆ ಹೋದರೆ ಗೆಲುವು ಬರೋದು ಹೇಗೆ? ಆದ್ದರಿಂದ ಜೀವನೋತ್ಸಾಹ ತುಂಬಿ ಅವರೊಳಗೆ ಅವರು ದೊಡ್ಡವರಾಗುವ ಹಾಗೆ ಮಾಡಿ.